ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಅಮೆರಿಕಾದಲ್ಲಿ ಕನ್ನಡಿಗ ವಿದ್ಯಾರ್ಥಿ ನಾಪತ್ತೆಯಾಗಿರುವಂಥದ್ದು. ಉನ್ನತ ವ್ಯಾಸಂಗಕ್ಕೋಸ್ಕರ ಹೋಗಿರ್ತಾನೆ, ಏಕಾಏಕಿಯಾಗಿ ಕ್ಯಾಲಿಫೋರ್ನಿಯಾದಿಂದ ನಾಪತ್ತೆಯಾಗಿ ಹೋಗ್ತಾನೆ. ಎಲ್ಲಿ ಏನು ಎತ್ತ ಅಂತ ಗೊತ್ತೇ ಆಗ್ತಿಲ್ಲ. ಏಕಾಏಕಿ ನಾಪತ್ತೆ ಆದರೆ ಯಾರಿಗಾದರೂ ಕೂಡ ಒಂದು ಆತಂಕ ಆಗೇ ಆಗುತ್ತೆ ಅಲ್ವಾ? ಹಂಗೆ ಈಗ ಈ ಸ್ಟೋರಿ ಕೂಡ. ಯಾರಿವನು, ಎಲ್ಲಿಯವನು, ಹೇಗೆ ನಾಪತ್ತೆಯಾದ, ಏನು ಡೀಟೇಲ್ಸ್ ಇದೆ ಇಲ್ಲಿದೆ ನೋಡಿ. ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿ ನಾಪತ್ತೆ. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯಗಾಗಿ ಹುಡುಕಾಟ. ಈ ಫೋಟೋದಲ್ಲಿ ನೋಡ್ತಿರುವ ಈ ಯುವಕನ ಹೆಸರು ಸಾಕೇತ್ ಶ್ರೀನಿವಾಸಯ್ಯ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುತ್ತಿರುವ ಕನ್ನಡಿಗ ವಿದ್ಯಾರ್ಥಿ. ಭವಿಷ್ಯದ ಕನಸು ಕಂಡ ದೂರದ ದೇಶಕ್ಕೆ ತೆರಳಿದ್ದ ಈ ಯುವಕ ಈಗ ನಾಪತ್ತೆಯಾಗಿದ್ದಾನೆ. ಹೌದು, ಮದ್ರಾಸ್ ಐಐಟಿಯಲ್ಲಿ ಪದವಿ ಪಡೆದಿದ್ದ ಸಾಕೇತ್ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ರಾಸಾಯನಿಕ ಮತ್ತು ಜೈವಿಕ ಆಣ್ವಿಕ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿ. ಆದರೆ ಕಳೆದ ಸೋಮವಾರದಿಂದ ಸಾಕೇತ್ ನಾಪತ್ತೆಯಾಗಿದ್ದಾನೆ. ಈವರೆಗೂ ಆತನ ಬಗ್ಗೆ ಯಾವ ಸುಳಿವೂ ಸಿಕ್ಕಿಲ್ಲ. ಐಐಟಿ ಮದ್ರಾಸ್ನಲ್ಲಿ ಪದವಿಯನ್ನ ಪಡೆದಂತಹ ಸಾಕೇತ್ ಶ್ರೀನಿವಾಸಯ್ಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ರು. ಕಳೆದ ಸೋಮವಾರದಿಂದ ಆತ ನಾಪತ್ತೆಯಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಕಳೆದ 3-4 ದಿನಗಳಿಂದ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಆತನ ಸುಳಿವು ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ದೂರನ್ನು ಕೂಡ ಕೊಡಲಾಗಿರುವಂಥದ್ದು. ಕಾನ್ಸುಲೇಟ್ಗೂ ಕೂಡ ಮಾಹಿತಿಯನ್ನ ರವಾನಿಸುವಂಥ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ಎಲ್ಲರೂ ಕೂಡ ಸೇರಿ ಸಾಕೇತನ್ನ ಹುಡುಕಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸಾಕೇತ್ ನಾಪತ್ತೆಗೆ ಭಾರತೀಯ ರಾಯಭಾರ ಕಚೇರಿ ಕಳವಳ. ಕುಟುಂಬಸ್ಥರಿಗೆ ಮಾಹಿತಿ ರವಾನಿಸಿರುವ ಅಧಿಕಾರಿಗಳು. ಸ್ಥಳೀಯ ಪೊಲೀಸರಿಂದ ಸಾಕೇತ್ಗಾಗಿ ಹುಡುಕಾಟ. ಸಾಕೇತ್ ನಾಪತ್ತೆಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕಾನ್ಸುಲೇಟ್, ಬರ್ಕ್ಲಿಯ ಭಾರತೀಯ ಸ್ನಾತಕೋತ್ತರ ವಿದ್ಯಾರ್ಥಿ ಕರ್ನಾಟಕದ ಸಾಕೇತ್ ಶ್ರೀನಿವಾಸಯ್ಯ ಕಣ್ಮರೆಯಾಗಿದ್ದಾರೆ. ರಾಯಭಾರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದೆ. ವಿದ್ಯಾರ್ಥಿಯನ್ನು ಪತ್ತೆ ಹಚ್ಚಲು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಮಾಹಿತಿ ನೀಡಿದೆ. ಕೊನೆಯದಾಗಿ ಬರ್ಕ್ಲಿಯ ಅಂಜಾ ಸರೋವರ ಬಳಿ ಪತ್ತೆ. ಸಾಕೇತ್ ನಾಪತ್ತೆ ಬಗ್ಗೆ ಸ್ನೇಹಿತ ಬನೀತ್ ಸಿಂಗ್ ಮಾಹಿತಿ. ಸಾಕೇತ್ ನಾಪತ್ತೆಯಾಗಿರುವ ಬಗ್ಗೆ ಸ್ನೇಹಿತ ಬನೀತ್ ಸಿಂಗ್ ಕೂಡ ಲಿಂಕ್ಡ್ಇನ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ನನ್ನ ರೂಮ್ಮೇಟ್ ಸಾಕೇತ್ ಶ್ರೀನಿವಾಸಯ್ಯ ಸೋಮವಾರದಿಂದ ಕಾಣೆಯಾಗಿದ್ದಾನೆ. ಕೊನೆಯದಾಗಿ ಬರ್ಕ್ಲಿ ಬೆಟ್ಟಗಳಲ್ಲಿರುವ ಅಂಜಾ ಸರೋವರದ ಬಳಿ ಕಾಣಿಸಿಕೊಂಡಿದ್ದಾನೆ. ನನ್ನ ಸಂಪರ್ಕದಲ್ಲಿರುವ ಯಾರಾದರೂ ಇತ್ತೀಚೆಗೆ ಅವರನ್ನು ನೋಡಿದ ಪ್ರದೇಶದ ಜನರನ್ನು ತಿಳಿದಿದ್ದರೆ ದಯವಿಟ್ಟು ಯಾವುದೇ ಮಾಹಿತಿಯೊಂದಿಗೆ ನನ್ನನ್ನು ಸಂಪರ್ಕಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವನನ್ನು ಪತ್ತೆ ಹಚ್ಚಲು ನಾನು ಪೊಲೀಸ್ ಇಲಾಖೆಯೊಂದಿಗೆ ತೀವ್ರವಾಗಿ ಕೆಲಸ ಮಾಡುತ್ತಿದ್ದೇನೆ. ನಮಗೆ ಇದು ಕಷ್ಟದ ಸಮಯ. ದಯವಿಟ್ಟು ಸಹಾಯ ಮಾಡುವ ಯಾವುದೇ ಮಾಹಿತಿಯನ್ನು ಒದಗಿಸಿ ಎಂದು ಮನವಿ ಮಾಡಿದ್ದಾರೆ. ಸಾಕೇತ್ ಹುಡುಕಾಟ ಈಗ ತೀವ್ರಗೊಳ್ತಾ ಇದೆ. ಆತನ ರೂಮ್ಮೇಟ್ ಬನೀತ್ ಸಿಂಗ್ ಕೂಡ ಆತನ ಹುಡುಕಾಟದಲ್ಲಿ ತೀವ್ರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಕಡೆಯದಾಗಿ ಸೋಮವಾರ ಸಂಜೆ ಅಂಜಾ ಸರೋವರದ ಬಳಿ ಈತ ಪತ್ತೆಯಾಗಿದ್ದ. ಅದಾದ ಬಳಿಕ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು ಸಾಕೇತ್ ಕೂಡ ಕಂಡು ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕೇತ್ನ ಫೋಟೋವನ್ನು ಕೂಡ ಹಂಚಿಕೊಂಡಿರುವಂತದ್ದು. ಈ ಮೂಲಕ ಸೋಷಿಯಲ್ ಮೀಡಿಯಾ ಪ್ರಭಾವವನ್ನು ಬಳಸಿ ಸಾಕೇತ್ನ ಹುಡುಕಾಟವನ್ನು ಕೂಡ ಆತನ ಸ್ನೇಹಿತರು ಮಾಡ್ತಾ ಇದ್ದಾರೆ. ಭವಿಷ್ಯದ ಕನಸುಗಳೊಂದಿಗೆ ಅಮೆರಿಕಾದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸಾಕೇತ್ ನಾಪತ್ತೆ ಕುಟುಂಬಸ್ಥರಿಗೆ ಶಾಕ್ ತಂದಿದೆ. ಸುರಕ್ಷಿತವಾಗಿ ಮಗ ಮರಳಲಿ ಎಂದು ಕುಟುಂಬಸ್ಥರು ಪ್ರಾರ್ಥಿಸುತ್ತಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.